ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ನಿಮಗೆ ಬರಬೇಕು ಅಂದರೆ ಈ 5 ದಾಖಲಾತಿಗಳನ್ನು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಂಡಿರಿ. ಹಾಗೆಯೇ ಹೋಗಿ ನೀವು ಪುನಃ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೇನು ದಾಖಲಾತಿಗಳು ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋವನ್ನು ನೋಡಿದ್ರೆ ಪೂರ್ತಿಯಾಗಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಸಿಗೋದಿಲ್ಲ. ಪೂರ್ತಿ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ತುಂಬ ಜನಕ್ಕೆ 30ನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು. ಒಂದಿಷ್ಟು ಅರ್ಧ ಜನರಿಗೆ ಬಿಡುಗಡೆ ಆಗಿದೆ, ಇನ್ನೊಂದಿಷ್ಟು ಜನರಿಗೆ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೇ ಇಲ್ಲ. ಸೊ ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ, ಹಾಗೇನೆ ಇನ್ನು 31, 32ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಅನ್ನೋರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದ್ರೆ ತುಂಬಾ ಜನರ ಅರ್ಜಿಗಳು ಕ್ಯಾನ್ಸಲ್ ಆಗಿದೆ. ಅದರ ಜೊತೆಗೆ ಸರ್ಕಾರದ ಕಡೆಯಿಂದನೇ ಈ ಗೃಹಲಕ್ಷ್ಮಿ ಹಾಕುವಂಥ ಹಣವನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಇವೆಲ್ಲವೂ ಕೂಡ ಪರಿಶೀಲನೆ ಅಂದರೆ ನಿಮ್ಮ ಅರ್ಜಿಗಳು ಮತ್ತೊಮ್ಮೆ ಕ್ಲಿಯರ್ ಆಗಿ ಇದು ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಮನೆ ಮನೆ ಬಾಗಿಲಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅಧಿಕಾರಿಗಳೇ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೀವು ಗಮನಿಸ್ಕೊಂಡು ನೀವು ಪುನಃ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಸೊ ಇದನ್ನ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ದಯವಿಟ್ಟು ಹೋಗಿ ಸೇವ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹಾಗೆಯೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ. ನನ್ನ ಹೊಸ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮನೆ ಬಾಗಿಲಿಗೆ ತುಂಬ ಜನ ಈಗ ತುಂಬ ನೀವು ನೋಡ್ತಾ ಇರ್ಬೋದು, ನಮ್ಮನೆಗೆ ಬಂದಿದ್ರು ಅಧಿಕಾರಿಗಳು, ನಮ್ಮನೆಗೆ ಬಂದಿದ್ರು BLO ಅಧಿಕಾರಿಗಳು, ನಮ್ಮನೆಗೆ ಬಂದಿದ್ರು ಅಂತ ತುಂಬ ಜನ ನೀವು ಹೇಳಿರೋದನ್ನು ಕೇಳಿರ್ಬೋದು. BLO ಅಧಿಕಾರಿಗಳು ಅಂದರೆ ಚುನಾವಣಾ ಅಧಿಕಾರಿಗಳು. ಇದು ಬರುವಂಥದ್ದು ವೋಟರ್ ID ಇರುತ್ತಲ್ವಾ. ಸೊ ವೋಟರ್ ID ವಿಷಯಕ್ಕೋಸ್ಕರ ಅಂದರೆ ಈಗ ತುಂಬ ಜನಕ್ಕೆ ಈಗ 18 ವರ್ಷ ಆಗಿರುತ್ತೆ, ಅವರು ವೋಟ್ ಹಾಕೋಕ್ಕೆ ಅರ್ಹರಾಗಿರ್ತಾರೆ, ಇನ್ನೂ ಕೂಡ ವೋಟನ್ನು ಹಾಕಿರಲ್ಲ, ಅರ್ಜಿಗಳನ್ನ ಯಾವುದೇ ರೀತಿ ಅವ್ರು ಪಡ್ಕೊಂಡಿರಲ್ಲ. ಈ ಒಂದು ಕಾರಣಕ್ಕೋಸ್ಕರನೂ ಕೂಡ BLO ಅಧಿಕಾರಿಗಳು ಬರ್ತಾರೆ. ಇನ್ನೊಂದು ಕಾರಣ ಏನಂದರೆ ನೀವು ವೋಟರ್ ID ಚೆಕ್ ಮಾಡೋಕ್ಕೆ ತುಂಬ ಜನ ಹತ್ರ ವೋಟರ್ ID ಮಿಸ್ ಆಗಿರುತ್ತೆ, ತುಂಬ ಜನ ಇಲ್ಲೇನೆ ಇರ್ತಾರೆ. ಸೊ ಇದೆಲ್ಲ ಕಾರಣಗಳಿಂದ ಕೂಡ ಬರ್ತಾ ಇದ್ದಾರೆ BLO ಅಧಿಕಾರಿಗಳು. ಸೊ ಎಲ್ಲ ಕಡೆಯಲ್ಲೂ SIR ನಡೀತಾ ಇದೆ. ಸೊ ಈ SIR ಅಂದರೆ ಏನೂ ಇಲ್ಲ, ಸೊ ಡೋರ್ ಟು ಡೋರ್ ವೆರಿಫಿಕೇಷನ್ ಅಂತ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡುವಂಥದ್ದು. ಇಲ್ಲಿ ವೋಟರ್ IDಯನ್ನು ಕೇಳ್ತಾರೆ, ಅದು ಮುಖ್ಯವಾದದ್ದು. ಸೊ ಇದಿಷ್ಟು SIR ಬಗ್ಗೆ. ಆದರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೆದರೆ, ಸೊ ಗೃಹಲಕ್ಷ್ಮಿ ಯೋಜನೆ ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರೋದ್ರ ಜೊತೆಗೆ ತುಂಬ ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇದು ನಿಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಚೇಂಜ್ ಆದಮೇಲೆ DK ಶಿವಕುಮಾರ್ ಸರ್ ಬಂದಮೇಲಂತೂ ಹಣನೇ ಒಂದ್ಸರಿನೂ ಕೂಡ ಜಮಾ ಆಗಿಲ್ಲ. ರೀಸನ್ ಇಷ್ಟೇ, ತುಂಬ ಜನ ಫೇಕ್ ಆಗಿ ಹಣವನ್ನು ಪಡ್ಕೊತಾ ಇದ್ದಾರೆ ಅನ್ನೋ ಒಂದು ರೀಸನು. ಮರುಪರಿಶೀಲನೆ ಆಗ್ಬೇಕಂತ ಹೇಳೇ ತುಂಬ ದಿನ ಆಯಿತು, ಬಟ್ ಅದು ಮರುಪರಿಶೀಲನೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದೇ ಕೂಡ ತುಂಬ ಜನಕ್ಕೆ ಡೌಟ್ ಕೂಡ ಇದೆ ಅಂತಲೇ ಹೇಳ್ಬೋದು. ಈಗ ವಿಚಾರಕ್ಕೆ ಬರೋಣ. ಗೃಹಲಕ್ಷ್ಮಿ ಯೋಜನೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಅಥವಾ ಬಂದರೆ, ಅಥವಾ ನೀವು ಪುನಃ ಅರ್ಜಿಯನ್ನು ಹಾಕಕ್ಕೆ ಹೋದರೆ ಬೇಕಾಗುವ ದಾಖಲಾತಿಗಳು ಇಷ್ಟೇ. ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು, ಹಾಗೆಯೇ ಬ್ಯಾಂಕ್ ಡೀಟೇಲ್ಸು, ನೆಕ್ಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡು, ನಿಮ್ಮ ಬ್ಯಾಂಕಿಗೆ KYC ಆಗಿರಬೇಕು. ನೆಕ್ಸ್ಟ್ ವೋಟರ್ ID ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ DK ಶಿವಕುಮಾರ್ ಸರ್ ಹೇಳಿದ್ದಾರೆ, ನೀವು ಕರ್ನಾಟಕದವರಂತ ಗೊತ್ತಾಗೋಕ್ಕೆ ವೋಟರ್ ID ಇಂಪಾರ್ಟೆಂಟ್ ಅಂತ. ಇಷ್ಟೇ ಬೇಕಾಗಿರೋವಂಥದ್ದು, ಮತ್ತೇನು ಬೇಕಾಗಿಲ್ಲ. ಈ 5 ದಾಖಲಾತಿಗಳು ಸರ್ಕಾರನೇ ಮರುಪರಿಶೀಲನೆಯನ್ನು ಮಾಡಿದ್ರೆ ಈ ದಾಖಲಾತಿಗಳು ನಿಮಗೆ ಅಲ್ಲೇ ಚೆಕ್ ಮಾಡ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಅಕಸ್ಮಾತ್ ನೀವೇ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರನ್ನೋ ಕರ್ನಾಟಕವನ್ನೋ ಗ್ರಾಮನಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕು. ಬಟ್ ಯಾವಾಗಿಂದ ಅರ್ಜಿಯನ್ನು ಹಾಕಬೇಕು, ಏನು ಎಂತ ಅಂತ ಇನ್ನೂ ಸರ್ಕಾರ ಹೇಳಿಲ್ಲ. ನೀವು ಅದಕ್ಕೂ ಮುಂಚೆನೇ ಹೋಗಿ ಅರ್ಜಿಯನ್ನು ಹಾಕ್ಬಿಡ್ತೀನಿ ಅಂತ ಹೇಳಿ ಹೋಗಬೇಡಿ. ಇಲ್ಲ, ಸರ್ಕಾರ ಕನ್ಫರ್ಮೇಷನ್ ಕೊಡಬೇಕು, ಸರ್ಕಾರ ಹೇಳಬೇಕು, ಆ ನಂತರನೇ ನೀವು ಅರ್ಜಿಯನ್ನು ಹಾಕೋಕ್ಕಾಗೋವಂಥದ್ದು. ಇಷ್ಟು ದಾಖಲಾತಿಗಳು ರೆಡಿ ಇಟ್ಕೊಳ್ಳಿ. ಇಲ್ಲ ಸರ್ಕಾರನೇ ನಾವು ಪಿನ್ ಟು ಪಾಯಿಂಟ್ ಚೆಕ್ ಮಾಡಿದ್ದೀವಿ, ನೀವು ಅರ್ಜಿಯನ್ನು ಹಾಕಕ್ಕೆ ಬರೋದು ಬೇಡ, ನಮ್ಮಲ್ಲೇ ಕ್ಲಾರಿಟಿ ತಗೊಂಡಿದ್ದೀವಿ, ನಾವೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ತೊಂದರೆ ಇಲ್ಲ. ಇದು ತುಂಬ ಜನ ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸೋಂಥದ್ದು ಇದೆಲ್ಲ ಮಾಡ್ತಾ ಇದ್ದೀರಾ, ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ. ಏನಕ್ಕಂದರೆ
ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸರ್ ಬಂದಮೇಲೆ ಒಂದು ಸರಿನೂ ಬಿಡುಗಡೆ ಆಗಿಲ್ಲ. ಕಾರಣ ಇಷ್ಟೇ, ತುಂಬ ಜನ ಫೇಕ್ ಆಗಿ ತೊಗೊಂಡಿದ್ದಾರೆ ಅನ್ನೋ ಒಂದು ರೀಸನ್ನು. ಮತ್ತು ಕರ್ನಾಟಕದವರು ಅಲ್ಲದೆ ಬೇರೆ ಸ್ಟೇಟ್ ಅವರು ಕೂಡ ಹಣವನ್ನು ಪಡ್ಕೊತಾ ಇದ್ದಾರೆ, ನಕಲಿ ಆಧಾರ್ ಕಾರ್ಡು, ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಕೊಂಡು ಅಂತ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ನಿಮ್ಗೆ ಗೊತ್ತಿರುತ್ತೆ, ಒಂದೊಂದು ಮನೇಲಿ 2-3 ಜನ ಒಂದೇ ಮನೇಲಿದ್ದು 2-3 ರೇಷನ್ ಕಾರ್ಡ್ ಇಟ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ ಜಾಯಿಂಟ್ ಫ್ಯಾಮಿಲಿಲಿ. ಈ ಥರ ಕಾರಣಗಳು ಕೂಡ ಇರುತ್ತೆ. ಇದು ಬಹಳ ಮುಖ್ಯವಾದದ್ದು. ಸೊ ಈಗ ಬರ್ತಾ ಇರೋದು ಮನೆ ಬಾಗಿಲಿಗೆ ಅಧಿಕಾರಿಗಳು ಬರ್ತಾ ಇರೋದು, ಇದು ಗೃಹಲಕ್ಷ್ಮಿ ಯೋಜನೆ ಅಲ್ಲ, SIR. ನಿಮ್ಗೆ ಹೇಳಿದ್ನಲ್ಲ ಡೋರ್ ಟು ಡೋರ್ ವೆರಿಫಿಕೇಷನ್ ಅಂತ. ಇದು ವೋಟರ್ ಐ ಡಿ ಕೂಡ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ವೋಟರ್ ಐ ಡಿ ಇರಲೇಬೇಕು ಅಂತ ಹೇಳಿದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಸರ್ರೇ ಹೇಳಿದ್ದಾರೆ. ಇದೇನಂದರೆ ಈಗ 2 ಫಾರಮ್ ಕೊಟ್ಟೋಗಿರ್ತಾರೆ SIR ಅಧಿಕಾರಿಗಳು, ಅಂದರೆ BLO ಅಧಿಕಾರಿಗಳು ಮನೆಗೆ ಬಂದರೆ 2 ಫಾರಮ್ ಕೊಟ್ಟಿರ್ತಾರೆ. ಸೊ ಕೆಲವರು 2 ಫಾರಮ್ನ ಅವರೇ ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲ ಅಧಿಕಾರಿಗಳು ಸೊ ಇದನ್ನು ಕೊಟ್ಟೋಗ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳಿ 1 ವಾರ ಬಿಟ್ಬಿಟ್ಟು ತೊಗೊಂಡು ಹೋಗ್ತೀನೋ ಅಥವಾ 2 ಡೇಸ್ ಬಿಟ್ಟು ಬರ್ತೀವಿ, ನೀವು ಫಿಲ್ ಮಾಡಿಡಿ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಇಷ್ಟೇ ಇರೋವಂಥದ್ದು, ಒಂದು ಸೈಡು ಹೊಸ ಈಗ 40 ವರ್ಷಕ್ಕಿಂತ ಹಿಂದಿನವ್ರು ಯಾರಿದ್ದಾರೆ, ಈಗ 40 ವರ್ಷ ಆಗಿರೋರು ಒಂದು ಸೈಡ್ ಫಾರಮ್ ಫಿಲ್ ಮಾಡಬೇಕು, 40 ವರ್ಷಕ್ಕಿಂತ ಕಮ್ಮಿ ಇರೋರು ಇನ್ನೊಂದು ಸೈಡ್ ಫಾರಮ್ ಫಿಲ್ ಮಾಡಬೇಕು. ಅಲ್ಲಿ ಇಷ್ಟೇ ಕೇಳುವಂಥದ್ದು, ಹೆಸರು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ನೆಕ್ಸ್ಟ್ ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಎಲೆಕ್ಷನ್ಗೆ, ನೆಕ್ಸ್ಟು ನಿಮ್ಮ ಹುಟ್ಟಿದ ದಿನಾಂಕ, ನೆಕ್ಸ್ಟು ನೀವು ಯಾವ ಊರು, ಜಿಲ್ಲೆ, ಡಿಸ್ಟಿಕ್ಕು ಪ್ರತಿಯೊಂದನ್ನು ಕೇಳಿರ್ತಾರೆ. ಆ ಫಾರಮ್ ಫಿಲ್ ಮಾಡೋದಷ್ಟೇ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಈಗ ಅಧಿಕಾರಿಗಳೇ ಬಂದುಬಿಟ್ಟು ಆ ಫಾರಮ್ನ ಫಿಲ್ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಎಷ್ಟೋ ಜನಕ್ಕೆ ಈ ಫಾರಮ್ ಫಿಲ್ ಕೂಡ ಮಾಡೋಕ್ಕೆ ಬರಲ್ಲ. ಪಾಪ ಅವ್ರು ಇನ್ನೊಬ್ರನ್ನ ನಮ್ಗೆ ಫಿಲ್ ಮಾಡಿಕೊಡಿ ಅಂತ ಪಾಪ ಅದು ಕೆಲಸ ಬಿಟ್ಟು ಓಡಾಡೋ ಅಂಥ ಸಿಚುವೇಶನ್ ಎಷ್ಟೋ ಕಡೆಯಲ್ಲಿ ಹಳ್ಳಿಗಳಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅಧಿಕಾರಿಗಳೇ ಫಿಲ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇದಿಷ್ಟು ಬಹಳ ಮುಖ್ಯವಾದ ಮಾಹಿತಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಾನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹ್ಯಾಪಿ ಸಂಡೇ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.